ಎಲ್ಲರಿಗೂ ನಮಸ್ಕಾರ. ಇವತ್ತಿಗೆ ನಮ್ಮಣ್ಣ ಆಲಂಗೂರು ಶ್ರೀನಿವಾಸ್ ಅವರು ಇಡೀ ಡಿಸೆಂಬರ್ 9 ಸುಮಾರು 14 ವರ್ಷ ಮುಂಚೆ, ಅಂದರೆ ಇವತ್ತು 15ನೇ ವರ್ಷ ತೀರ್ಕೊಂಡು ನಮ್ಮನ್ನು ಅಗಲಿ ಹೋಗಿದ್ದಾರೆ. ಆ ದಿವಸದಂದು ಅವರ ತೋಟದಲ್ಲಿ ಸಮಾಧಿ ಪೂಜೆ ಮಾಡೋದು ವಾಡಿಕೆ. ಯಾಕಂದರೆ ಇನ್ನು ಇಲ್ಲಿ ಫಸ್ಟು ಬಂದುಬಿಟ್ಟಿದೆ, ಅದಕ್ಕೆ ನಾವೆಲ್ಲ ಮುಗಿಸ್ತಾ ಇದ್ದೀವಿ. ಎಲ್ಲ ನೆಕ್ಸ್ಟು ಎಲ್ಲ ಒಂದು ಪೂಜೆ ಆದಮೇಲೆ ನನ್ನ ಮಗಳು ಮನೇಲೆ ಬಂದು ಕ್ರಿಕೆಟು ಸ್ಟಾರ್ಟ್ ಮಾಡೋಕ್ಕೆ ನಾನು ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ದೀವಿ. ಇವತ್ತು ಡಿಸೆಂಬರ್ 9 ನನ್ನ ಲೆಕ್ಕ ಪ್ರಕಾರ ಮುಳಬಾಗ ತಾಲೂಕಲ್ಲಿ ಇವಾಗ ಇನ್ನೊಂದು ಅರ್ಧ ಗಂಟೆ ಎಲ್ಲ ಜನ ಬಂದು ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ. ಇನ್ನು ಅಭಿಮಾನ ಬಿಟ್ಟಿಲ್ಲ. ಅದಕ್ಕೆ ನಮ್ಮ ಅಣ್ಣ ಸತ್ತ ಮೇಲೆ ನಮ್ಮ ZP ರಾಜಗೋಪಾಲ್ ಅವರು ಫಸ್ಟು ಕಬಡ್ಡಿ ಮ್ಯಾಚ್ ಸ್ಟಾರ್ಟ್ ಮಾಡಿದ್ದು ಆ ಹುಡುಗನೇ. ಯಾಕಪ್ಪ ಹೇಳ್ತೀನಿ ನಾನು ಅಂದರೆ, ನಾವು ಫ್ಯಾಮಿಲಿ ಮೆಂಬರ್ಸ್ ಮಾಡೋದು ಮಾಮೂಲಿ ಆಗುತ್ತೆ, ಆದರೆ ಅಭಿಮಾನಿಗೆ ಮಾಡೋದು ತುಂಬ ಇಂಪಾರ್ಟೆಂಟ್. ಅವನು ಫಸ್ಟು ಕಬಡ್ಡಿ ಮಾಡಿ ಸುಮಾರು 15 ನೀವೆಲ್ಲ ಬಂದಿದ್ದೀರ ಅನಿಸುತ್ತೆ. ಆವಾಗ ಸ್ಟೇಟ್ ಲೆವೆಲ್ಲು ಮಾಡ್ದ, ಡಿಸ್ಟ್ರಿಕ್ಟ್ ಲೆವೆಲ್ ಮಾಡ್ದ. ಅವ್ನು ಡಿಸೆಂಬರ್ 9 ಅಂತ ಅವ್ನಿಗೆ ಹಬ್ಬ ಇದ್ದಂಗೆ ಅವನಿಗೆ, ಅವನ ಹೆಂಡತಿ ಮಕ್ಕಳಿಗೆಲ್ಲ. ಅವತ್ತು ಪ್ರತಿಮೆ ನಿಲ್ಲಿಸ್ಬೇಕಾದ್ರೆ ಅವನು ಜಾಸ್ತಿ ಕೊಡುಗೆ ಇದೆ. ಇವಾಗ ನಮ್ಮ ಬಾಲು ಇಲ್ಲೇ ನಮ್ಮ ಚಲ್ಲಪಲ್ಲಿ ಗೇಟಲ್ಲಿ ಕ್ರಿಕೆಟ್ ಮಾಡ್ತಾ ಇದ್ದಾನೆ. ಅದಕ್ಕೆಲ್ಲ ಕಂಪ್ಲೀಟಾಗಿ ಆ ಸೀಲ್ಸ್ ಎಲ್ಲ ಕೊಟ್ಟಿದ್ದು ನಮ್ಮ ZP ರಾಜಗೋಪಾಲೆ. ಅದಕ್ಕೆ ಇವತ್ತು ಪ್ರೈಸ್ ಡಿಸ್ಟ್ರಿಬ್ಯೂಷನ್ಗೆ ನಮ್ಮ ಎಕ್ಸ್ ಮಿನಿಸ್ಟ್ರು ನಾಗೇಶ್ ಅವರು, ನಾನು ಲಾಸ್ಟ್ ಟೈಮ್ ಹೇಳಿದ್ದೀನಿ, ನಾಗೇಶ್ ಅವರು ಕೊಡುಗೆ ನಮ್ಮ ಅಣ್ಣನ ಸ್ಟ್ಯಾಚು ನಿಲ್ಲಿಸ್ಬೇಕಾದ್ರೆ ಅವ್ರು ಜಾಸ್ತಿ ಕೊಡುಗೆ ಇದೆ. ಅವರದ್ದು 2 ಗಂಟೆಗೆ ಅಲ್ಲಿಗೆ ಬರ್ತಾ ಇದ್ದಾರೆ, ಬಂದು ಪ್ರೈಸ್ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ಮಾಮೂಲಿಯಾಗಿ ನಾವು ಸಿಂಪಲ್ಲಾಗಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದು ಪೂಜೆ ಮಾಡ್ಕೊಂಡು ಹೋಗ್ತೀವಿ ಇವಾಗ. ಯಾಕಂದ್ರೆ ಮಾಮೂಲಿಯಾಗಿ ಮಧ್ಯಾಹ್ನ ಮಾಡೋದು, ನಾವು ಬೇಗ ಬಂದಿದ್ದೀರ. ಆಮೇಲೆ ಅಲ್ಲಿಗೆ ಕ್ರಿಕೆಟಿಗೆ ಹೋಗಬೇಕು ನೀವು ತಗದಮ್ಮ. ಯಾಕಂದರೆ ನಮ್ಮ ಮಗಳು ಅಲ್ಲಿಗೆ ಬರ್ತಾರೆ, ಹಿಂಗೆ ಬಾಲು ಇಲ್ಲೇ ಇದ್ದಾನೆ. ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆದಮೇಲೆ ಎಲ್ಲ ಬಂದು ಹೋಗ್ತಾರೆ. ಹಂಗಾಗಿ ಇದು ಜನ ಕೊಟ್ಟಿರುವಂಥ ಏನು MLA ಗಿರಿ ಅಂತೀವಿ, ಮಿನಿಸ್ಟ್ರಿಗಿರಿ ಅಂತೀವಿ, ಅದನ್ನು ಸ್ವಚ್ಛವಾಗಿ ಜನಕ್ಕೆ ಕೊಟ್ಟು ಹೋಗುವಂಥ ನಾಯಕ ಅದೇ ನಮ್ಮ ಆಲಂಗೂರು ಶ್ರೀನಿವಾಸ್ ಅವರು. ಯಾಕೆಂದರೆ MLA ಆಗೋದು ಸ್ವಂತಕ್ಕೇ ಅಲ್ಲ, ಏನು ಓಟು ಹಾಕಿ ಜನ MLA ಮಾಡಿದ್ರು. ಹಂಗಾಗಿ ಸರ್ವ ಜನಾಂಗ ತೋಟ ಅಡಿಯೋವಾಗ ಹೇಳ್ತಾರೆ, ಆವಾಗಲೇ ಪ್ರತಿಯೊಂದು ಜಾತಿಯವ್ರಿಗೂ ಸಹಾಯ ಮಾಡಿ, ಪ್ರತಿಯೊಂದು ಜಾತಿಯವ್ರಿಗೂ ಒಂದು ಅದೇ ಆದ ಒಂದು ಐಡೆಂಟಿಟಿ ಮಾಡಿ ಕಲ್ಯಾಣ ಮಂಟಪ ಕೊಟ್ಟಿರುವಂಥ ನಾಯಕ ಅಂದರೆ ನಮ್ಮ ಆಲಂಗೂರು ಶ್ರೀನಿವಾಸ್ ಅವರು. ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, MLA ಆಗೋದು ಮನೆಗಲ್ಲ, ಮನೆಗೋ ಮಕ್ಕಳಿಗೋ ಅಣ್ಣ ತಮ್ಮನಿಗೋ MLA ಆಗ್ತಾರೆ ಇವಾಗ ಆಗುವಂಥ ಸ್ವಲ್ಪ ಹೆಚ್ಚು ಕಮ್ಮಿ ಸ್ವಲ್ಪ ಜನ. ಆದರೆ ನಮ್ಮನ್ನು ಹಂಗಲ್ಲ, ಸಂಪೂರ್ಣವಾಗಿ ನಿಮ್ಮ ಅಧಿಕಾರ ಕೊಟ್ಟ ಮುಳಬಾಗ ತಾಲೂಕಿಗೆ ಸಂಪೂರ್ಣವಾಗಿ ಕೆಲಸ ಮಾಡಿದಂಥ ನಾಯಕ ಅಂದರೆ ನಮ್ಮ ಆಲಂಗೂರು ಶ್ರೀನಿವಾಸ್ ಅವರು. ಹಂಗಾಗಿ ಇವತ್ತು ಬದುಕಿದ್ದಾರೆ ಜನ ಬಾಯಲ್ಲಿ. ಹಂಗಾಗಿ ಇವತ್ತು ಅವ್ರ ಪುಣ್ಯತಿಥಿ ಮುಗಿಸ್ಕೊಂಡು ಇವಾಗ ನಾವು ಕ್ರಿಕೆಟ್ ಅಂತ ಹೋಗ್ತೀವಿ. ಸುಮಾರು 2 ಗಂಟೆಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇಡ್ತಾರೆ. ಹಂಗಾಗಿ ನಮ್ಮ ಎಲ್ಲ ಅಭಿಮಾನಿಗಳಿಗೆ ಆಲಂಗೂರು ಶ್ರೀನಿವಾಸ್ ಅವರ ಕಟ್ಟಾಳಿಗೂ ಸುಮಾರು ಜನ ಇದ್ದಾರೆ, ಅವ್ರಿಗೆಲ್ಲರಿಗೂ ನಾನು ನಮ್ಮ ಶ್ರೀನಿವಾಸು ಕಡೆಯಿಂದ, ಯಾಕಂದರೆ ಅವ್ರು ಇಲ್ವಲ್ಲ, ತಮ್ಮನಾಗ ಹೋಗಿ ನಾನು ಅವರಿಗೆ ಶುಭಾಶಯ ಹೇಳಬೇಕು. ಯಾಕಪ್ಪ ಅಂದರೆ ಇವತ್ತು ನೆನೆಸ್ತಾ ಇದ್ದಾರೆ ಶ್ರೀನಿವಾಸ್ ಅವರನ್ನು. ಹಂಗಾಗಿ ಅವ್ರ ನೆನಪಿಗೆ ನಾನು ಯಾವತ್ತೂ ಶಿವರಾಗಿರ್ತೀನಿ. ನಮಸ್ಕಾರ ಎಲ್ರಿಗೂ. ಇವತ್ತು ನಮ್ಮ ತಂದೆ ತೀರ್ಕೊಂಡು 14 ವರ್ಷ ಆಯಿತು. ಅಂದರೆ ಆ್ಯಸ್ ಸಚ್ ಜನರಲ್ ಆಗಿ ನಾವು ಫ್ಯಾಮ್ಲಿ ಮೆಂಬರ್ಸ್ ಫಸ್ಟ್ ಜೋಡಿಯಲ್ಲಿ ಪೂಜೆ ಮಾಡಿ ಇಲ್ಲಿ ಬಂದು ಪೂಜೆ ಮಾಡಿಕೊಂಡು, ಅದು ತದನಂತರ ಎಲ್ಲ ಅಭಿಮಾನಿಗಳಿಗೆ ಯಾವತ್ತು ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಅದರ ನಂತರ ಏನು ನಾವು ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಹಾಗೂ ರಕ್ಷಣಾ ವೇದಿಕೆಯಿಂದ ಕ್ರಿಕೆಟ್ ವಿಲ್ಸನ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜಿಸಿದ್ದೀವಿ. ಮೊನ್ನೆಯಿಂದನೇ ಪ್ರಾರಂಭ ಇದೆ. ಇವತ್ತು ಫೈನಲ್ಸು.
ಇವತ್ತು ಮಧ್ಯಾಹ್ನ 2 ಗಂಟೆ ಅಷ್ಟೊತ್ತಿಗೆ ಫೈನಲ್ ಮ್ಯಾಚ್ ಮುಗಿಯುತ್ತೆ. ಅಲ್ಲಿ ಊಟದ ವ್ಯವಸ್ಥೆ ಕೂಡ ಎಲ್ಲ ಮಾಡಿಸಿದ್ದೀವಿ. ಎಲ್ಲ ಅಭಿಮಾನಿಗಳಿಗೂ ಇಲ್ಲಿ ಯಾರು ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಬರ್ತಾರೋ ಅಲ್ಲಿ ದಯವಿಟ್ಟು ಎಲ್ಲರೂ ಅಲ್ಲಿ ಬಂದು ಪಾಲ್ಗೊಂಡು ಎಲ್ಲರೂ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡ್ಬೇಕು ಅಂತಂತೇಳಿ ನಾನು ಎಲ್ಲರನ್ನೂ ಮನವಿ ಮಾಡಿಕೊಡ್ತೇನೆ. ಅಂದರೆ ಅವ್ರು ಮಾಡಿರೋ ಕೆಲಸಗಳು ಪ್ರತಿಯೊಂದೂ ಅವ್ರನ್ನ ಗುರ್ತಿಸ್ತಾ ಇದೆ ಜನಗಳು. ಇವತ್ತು ನನಗೆ ಗೊತ್ತಿರಲಿಲ್ಲ ಅವರು ಇಷ್ಟೆಲ್ಲ ಕೆಲಸ ಮಾಡಿದ್ದಾರೆ ಅಂತಂತೇಳಿ. ನಮ್ಮ ತಂದೆಯವರು ಅವರ ಅಭಿಮಾನ ತುಂಬಾ ಇದೆ ಜನಗಳಿಗೆ, ಅವ್ರ ಮೇಲೆ ತುಂಬ ಅಭಿಮಾನ ಇದೆ. ಆಮೇಲೆ ಅದೇ ತಕ್ಕಂತೆ ಈಗ ಕೆಲವರು ರಾಜಕೀಯವಾಗಿ ಯೋಚನೆ ಮಾಡಿ ಸ್ವಲ್ಪ ಯೋಚನೆ ಮಾಡ್ತಾರೆ, ಹಿಂಜರಿತಾರೆ. ಬಟ್ ಆದರೆ ನಮ್ಮ ಬಾಲು ಏನು ನನ್ನ ತಮ್ಮ ಇವತ್ತು ಅಷ್ಟೇ ಯಾವತ್ತೂ ಹೇಳ್ತಾನೆ, ಇಲ್ಲಕ್ಕ ಅಪ್ಪನ ಕಾರ್ಯ ಯಾವತ್ತೂ ನಾವು ಬಿಡಬಾರ್ದು, ನಾವು ಮಾಡಲೇಬೇಕು ಅನ್ನೋ ಒಂದು ಛಲ ಇಟ್ಕೊಂಡು. ಯಾಕಂದರೆ ಕೆಲವ್ರಿಗೆ ಗೊತ್ತಿದೆಯಲ್ವ, ರಾಜಕೀಯದ ಪ್ರೆಷರಿಂದ ಕೆಲವ್ರು ಸ್ವಲ್ಪ ಭಯ ಪಡ್ತಾರೆ, ಇವ್ರಿಗೆ ಅವ್ರಿಗೆ ಅಂತಂತ ಹೇಳಿ ಹಿಂದೇಟಾಕ್ತಾರೆ. ಬಟ್ ನಮ್ಮ ಬಾಲು ಏನಂತಂದರೆ ಈ ಸತಿ ಇಲ್ಲ ಅಕ್ಕ ನಾನು ಮಾಡಲೇಬೇಕು, ಏನೋ ಒಂದು ಈ ಸತಿ ಈ ಥರ ಮಾಡಲೇಬೇಕು, ಚೆನ್ನಾಗಿ ಮಾಡಬೇಕು. ಇನ್ನೊಂದೇನು ಅಂತಂದರೆ ನಾವು ಗ್ರಾಮಾಂತರ ಯುವಕರಿಗೆ ಸ್ವಲ್ಪ ಪ್ರೋತ್ಸಾಹಿಸೋಣ, ಸೊ ದಟ್ ಅವ್ರಿಗೂ ಗೊತ್ತಿರತ್ತೆ ಏನು ಎತ್ತ ಅಂತ. ಯಾಕಂದರೆ ಸೀನಿಯರ್ಸ್ ಎಲ್ಲರಿಗೂ ನಮ್ಮ ತಂದೆ ಅವ್ರ ಜೊತೆ ಅವ್ರಿಗೆ ಮತ್ತು ಅವ್ರ ವಯಸ್ಸಿನವ್ರಿಗೆಲ್ಲ ಅವ್ರ ಬಗ್ಗೆ ಗೊತ್ತಿದೆ. ಬಟ್ ಈಗಿನ ಯೂತ್ಸ್ಗೆ, ಯುವ ಪೀಳಿಗೆಗೆ ಏನು ನಮ್ಮ ತಂದೆ ಏನು ಅವ್ರ ಕೊಡುಗೆ ಏನಿದೆ ತಾಲೂಕಿಗೆ ಅನ್ನೋದು ಗೊತ್ತಿಲ್ಲ. ಅದು ಗೊತ್ತಾಗಬೇಕು ಅಂತಂತಂದರೆ ಒಂದಿನದಲ್ಲಿ ನಾವು ಇದು ಮಾಡೋಕ್ಕಾಗಲ್ಲ. ಸೊ 3 days ನಾವು ಟೂರ್ನಮೆಂಟ್ ಆರ್ಗನೈಸ್ ಮಾಡೋಣ. ಸೊ ಅವ್ರಿಗೂ ನಾವು ಪ್ರೋತ್ಸಾಹ ಕೊಟ್ಟಂಗಾಗತ್ತೆ, ಅವರಲ್ಲಿರೋ ಅಂಥ ಟ್ಯಾಲೆಂಟ್ನ ನಾವು ಗುರ್ತಿಸ್ದಂಗಾಗತ್ತೆ. ಪ್ಲಸ್ ನಮ್ಮ ತಂದೆಯವ್ರದ್ದು 3 ದಿನವೂ ಬರ್ತಾರಲ್ಲ ಎಲ್ಲರೂ, ಯಾರ್ಯಾರು ಗುರ್ತಿಸಿದಾರೋ ಅವರ ಎಲ್ಲ ಅಭಿಮಾನಿಗಳು ಇಲ್ಲಿಗೆ ಆಹ್ವಾನಿಸೋಣ, ಎಲ್ಲರೂ ಅವ್ರ ಬಗ್ಗೆ ಮಾತಾಡ್ತಾರೆ. ಆವಾಗ ಇವ್ರಿಗೂ ಅವರು ಕಾರ್ಯವೈಖರಿಗಳ ಬಗ್ಗೆ ಅರಿವಾಗತ್ತೆ. ಮತ್ತು ಸೊ ಈ ಥರ ಅವ್ರನ್ನ ನಾವು ಪ್ರೋತ್ಸಾಹಿಸ್ಬೇಕು ಅನ್ನೋದು ಒಂದು ಇದು ಬರುತ್ತೆ ಅಂತಂತ ಹೇಳಿ ಈ ಕಾರ್ಯಕ್ರಮನ ನಾವು ಇಟ್ಕೊಂಡಿರೋದು. ಆಮೇಲೆ ಅದೇ ಸಲುವಾಗಿ ನಿನ್ನೆ ಎಲ್ಲ ಬುಕ್ಸು, ಬ್ಯಾಗ್ಸು ಇವೆಲ್ಲ ವಿತರಣೆ ಮಾಡಿದ್ವಿ ಎಲ್ಲ ಗೌರ್ಮೆಂಟ್ ಶಾಲೆಗಳಲ್ಲಿ. ಫಸ್ಟು ಆದ್ಯತೆ ನಮ್ಮ ತಂದೆ ಕೊಡ್ತಾಯಿದ್ದು ವಿದ್ಯೆಗೆ. ಎಲ್ಲ ಹಳ್ಳಿಗಳಲ್ಲೂ ಗ್ರಾಮೀಣ ಪ್ರದೇಶದಲ್ಲಿ ಪಾಪ ಎಲ್ಲ ಮುಳ್ಬಾಗಿಲಿಗೆ ಬರಲಿಕ್ಕೆ ಕಷ್ಟ ಆಗುತ್ತೆ, ಯಾಕಂದರೆ ಬಸ್ಸಿನ ಸೌಲಭ್ಯ, ಟ್ರಾನ್ಸ್ಪೋರ್ಟ್ ಎಲ್ಲ ಕಷ್ಟ ಇರುತ್ತೆ ಅಂತಂತೇಳಿ ವಿದ್ಯೆಯನ್ನು ಕೊರತೆ ಇತ್ತು ಹಳ್ಳಿಗಳಲ್ಲಿ, ಹಳ್ಳಿ ಪ್ರದೇಶದ ಜನಾಂಗಕ್ಕೆ. ಸೊ ಅದನ್ನು ಈಸಿಯಾಗಿ ಇದು ಮಾಡಬೇಕು ಅಂತಂತೇಳಿ ಅವರು ಎಲ್ಲ ಊರುಗಳಲ್ಲಿ ಅಂಗನವಾಡಿ ಮತ್ತು ಪ್ರೌಢಶಾಲೆಗಳನ್ನ ಮಾಡಿದ್ರು. ಸೊ ನಾನು ಅದನ್ನೇ ಯೋಚನೆ ಮಾಡಿದೆ, ಇಲ್ಲ ಅಟ್ಲೀಸ್ಟ್ ಏನೋ ಅವ್ರು ಅಷ್ಟು ಮಾಡಿದಾಗ ಅವರಲ್ಲಿ ಸಾಸಿವೆ ಕಾಳಷ್ಟಾದರೂ ನಾನು ಮಾಡಬೇಕು ಅಂತಂತೇಳಿ ಕೆಲವು ಕಡೆಯಿಂದ ಇದೇ ಟ್ರಸ್ಟ್ ಮುಖಾಂತರನೇ ಅಖಿಲ ಕರ್ನಾಟಕ ಜನ ಸೇವಾ ಟ್ರಸ್ಟ್, ನಮ್ಮ ಬಾಲು ಅವ್ರ ತಂಡ ಮತ್ತು ನಾನು ಎಲ್ಲ ಹೋಗಿ ಎಲ್ಲ ಒಂದಷ್ಟು ಸ್ಕೂಲ್ಸ್ಗೆ, ಗೌರ್ಮೆಂಟ್ ಸ್ಕೂಲ್ಸ್ಗೆ ಬುಕ್ಸು, ಬ್ಯಾಗ್ಸು, ಪೆನ್ಸಿಲ್ಸು ಇವೆಲ್ಲ ವಿತರಣೆ ಮಾಡಿ ಎಲ್ಲ ಮಕ್ಕಳಿಗೆ ಒಂದೇ ನಾನು ಹೇಳಿದ್ದು, ನೀವು ಈ ಥರ ವಿದ್ಯಾವಂತರಾಗಿ ನಿಮ್ಮೂರಿಗೆ ನೀವೇನು ಅನ್ನೋದು ಮಾಡಬೇಕು ಅನ್ನೋದೊಂದು ನಿಮ್ಗಿರಬೇಕು, ಆಸಕ್ತಿ ಇರಬೇಕು. ಆವಾಗ ನಾವೆಲ್ಲರೂ ಬೆಳೆಯೋಕ್ಕೂ ಸಾಧ್ಯ ಮತ್ತು ದೇಶನೂ ಚೆನ್ನಾಗಿರುತ್ತೆ ಅಂತಂತೇಳಿ ಇದು ಮಾಡ್ತೀವಿ. ಇವತ್ತಿನ ದಿನ ತುಂಬ ನನಗೆ ದುಃಖ ಆಗುತ್ತೆ ಹೇಳ್ಬೇಕಂದ್ರೆ, 9/12/2025 ವರ್ಷಕ್ಕೆ ನನ್ನ ತಂದೆ ಸಮಾನರಾದ ಪೌರಾಡಳಿತ ಸಚಿವರು ಮಾಜಿ ಆಲಂಗೂರು ಸೀನಣ್ಣ ಅವರು ತೀರ್ಕೊಂಡು 14 ವರ್ಷ ಪುಣ್ಯಸ್ಮರಣ ಇವತ್ತು ನಾವು ಇದು ಮಾಡ್ತಾಯಿದ್ದೀವಿ. ಸೊ ಇದ್ರ ಬಗ್ಗೆ ಹೇಳೋಕ್ಕೇನಿಲ್ಲ, ಯಾಕಂದರೆ ಪ್ರತಿಯೊಬ್ಬ ಅಣ್ಣ ಹೇಳ್ದಂಗೆ, ಶಿವಣ್ಣ ಹೇಳ್ದಂಗೆ ಅವರು ನಾವು ಇಲ್ಲಿ ಇರೋರು ಮಾತಾಡೋದಕ್ಕಂತೂ ಎಲ್ಲ ಜನನೇ ಮಾತಾಡ್ತಾರೆ. ನಾನೊಂದು, ನೀವು ಮೊನ್ನೆ ಇಂಟರ್ವ್ಯೂ ಮಾಡಿದಾಗೆಲ್ಲ ನಾನು ಹೇಳಿದ್ದೀನಿ, ನಾನೊಂದು ಎಲ್ಲೋ ಹುಟ್ಟಿ ಒಂದು ಬಡತನ ಕುಟುಂಬದಲ್ಲಿ ಹುಟ್ಟಿ ನಾನು ಬಂದು ಅಣ್ಣ ಜೊತೆಯಲ್ಲಿ ನಾನು ಅಷ್ಟು ವರ್ಷ ಬೆಳೆದಿರೋದು ನನ್ನ ಪೂರ್ವಜನ್ಮ ಅದೃಷ್ಟವಾಗಿ ನಾನು ಭಾವಿಸ್ತೀನಿ. ಅದಕ್ಕೆ ಅಲ್ಲಿ ಹತ್ರ ಇದ್ದ ಅಣ್ಣನ ನೋಡಿರೋದು ನಾನು. ಯಾಕಂದರೆ ಅವರು ಮಾಡಿರೋ ಸೇವೆಗಳು ಯಾವತ್ತೂ ಫ್ಯಾಮ್ಲಿಗೆ ಏನೂ ಮಾಡಿಲ್ಲ. ಶಿವನ ಪ್ರತಿಯೊಂದು ಇದರಲ್ಲೇ ಹೇಳ್ತಾ ಇರ್ತಾರೆ, ಯಾಕಂದರೆ 100 ಜನ 100 ಮಾತಾಡ್ಕೋಬೋದು. ಯಾವತ್ತೂ ನಾನು ಚಿಕ್ಕ ವಯಸ್ಸಿಂದ ಅವಾಗ ನನ್ನ ರಾಜಕೀಯದಿಂದ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ನಾನು ನೋಡ್ತಾ ಇದ್ದೆ. ಶಿವಣ್ಣ ಯಾವತ್ತೂ ಒಂದು ಡಯಾಸ್ ಮೇಲೆ ಹತ್ತಿರೋದು ನಾನು ನೋಡಿಲ್ಲ. ಯಾವತ್ತೂ ಅದು ಬೇಕು ಇದು ಬೇಕಂತ ಯಾವತ್ತಿಲ್ಲ. ಯಾವತ್ತೂ ಅಣ್ಣವ್ರು ಜೆಡ್ ಪಿ ಆಗ್ತಾಯಿದ್ರು, ಪ್ರೆಸಿಡೆಂಟ್ ಆಗ್ತಾಯಿದ್ರು. ಇನ್ನು ಅಕ್ಕ ಅವ್ರನ್ನೂ ಅಷ್ಟೇ, ಯಾವತ್ತೂ ಅವರು ಆ ಥರ ಬೆಳ್ಸೋಕ್ಕೂ ಹೋಗಿಲ್ಲ. ಅಂದರೆ ಬೆಳೆಸೋದಂದರೆ ನಮ್ಮ ಫ್ಯಾಮ್ಲಿಗೆ ಆದ್ಯತೆ ಬೇಡ, ಅಭಿಮಾನಿಗಳು ಕೊಡೋಣ, ಕಾರ್ಯಕರ್ತರು ಕೊಡೋಣ ಅಂತ ಎಲ್ಲರೂ ಬೆಳೆಸಿದ್ದಾರೆ. ನಿಜವಾಗ್ಲೂ ಕೆಲವು ಕಾರ್ಯಕರ್ತರು ಹೇಳ್ತಾ ಇದ್ರೆ, ಇವ್ರು TPS ಆಗಿದ್ದಾರಾ, ಇವ್ರು ಪ್ರೆಸಿಡೆಂಟ್ ಆಗಿದ್ದಾರೆ, ಅವ್ರು ನೋಡಿದ ತಕ್ಷಣ ನನಗೆ ಆಶ್ಚರ್ಯ ಆಗುತ್ತೆ. ಇವಾಗ ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಅಂದರೆ ಸುಮಾರು ಲಕ್ಷಗಟ್ಟಲೆ ಖರ್ಚಾಗುತ್ತೆ. ಅದೇ ರೀತಿ ZP, TPS ಪ್ರೆಸಿಡೆಂಟ್ ಇವರೆಲ್ಲ ನಾವು ಅಣ್ಣವ್ರು ಮಾಡಿದ್ದಾರೆ ಅಂತ ಹೇಳಿದಾಗ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಆ ದಿನಗಳು ಮತ್ತೆ ಬರಬೇಕು.
ಮತ್ತೆ ಬಂದು ನಮ್ಮ ತಾಲೂಕಿಗೆ, ಮುಳಬಾಗಿಲು ತಾಲೂಕಿಗೆ ಒಳ್ಳೆಯದಾಗಬೇಕಂತ ನಾನು ಬಯಸ್ತೀನಿ. ಅದೇ ರೀತಿ ಏನು ಒಂದು ಸೇವೆ ಮಾಡಬೇಕಂತ ಅವರ ಹೆಸರಲ್ಲಿ ಏನು ಅಖಿಲ ಕರ್ನಾಟಕ ಜನಸೇವೆ ಟ್ರಸ್ಟ್ ಅಂತ ಮಾಡಿಕೊಂಡು ಅದರಲ್ಲಿ ಸುಮಾರು ವರ್ಷಗಳಿಂದ ಚಿಕ್ಕದಾಗಿ ಮಾಡ್ಕೊಂಡು ನಾವು ಬರ್ತಾಯಿದ್ದೀವಿ. ಅದಕ್ಕೆಲ್ಲ ನಮ್ಮ ಶಿವಣ್ಣ ಅವ್ರು ತುಂಬ ಪ್ರೋತ್ಸಾಹ ಇದೆ, ಅಕ್ಕ ಅವ್ರದ್ದು ಇದೆ, ಸುಮಾರು ಜನದಿದೆ. ಅದಕ್ಕೆ ನಾನು ಅವ್ರಿಗೂ ಧನ್ಯವಾದಗಳು ತಿಳಿಸ್ತೀನಿ. ಯಾಕಂದರೆ ಶಿವಣ್ಣ ಅವರು ಯಾವತ್ತೂ ನನ್ನನ್ನು ಒಂದು ಮನೆ ಮಗನ ಥರ ನೋಡಿದ್ದಾನೆ ಬಿಟ್ಟರೆ, ನನಗೆ ಕಷ್ಟ ಸುಖಕ್ಕೆ ಅವ್ರು ಬಿಟ್ಟರೆ ಇನ್ನು ಸೀನಣ್ಣ ಅವ್ರು ಇಲ್ಲದ ಮೇಲೆ ನನಗೆ ಇರೋದು ಶಿವಣ್ಣ ಅವರು, ಅಕ್ಕ ಅವ್ರು ಬಿಟ್ಟರೆ ಯಾವುದೂ ಇಲ್ಲ. ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ ನಾನು ಯಾವುದಿದ್ರೂ ನಾನು ಶಿವಣ್ಣ ಹತ್ರ ಡಿಸ್ಕಷನ್ ಮಾಡಿ ನಾನು ಮಾಡ್ಕೊಂಡು ಹೋಗ್ತಾ ಇರೋದು. ಸೊ ಇವತ್ತು ವಿಷಯಕ್ಕೆ ಬಂದರೆ, ದಯವಿಟ್ಟು ನಾನು ಬೆಳಗ್ಗೆನೂ ಒಂದು ವಿಡಿಯೋ ಮಾಡಿದ್ದೀನಿ. ಎಲ್ರಿಗೂ ಊಟ ಇರುತ್ತೆ. ದಯವಿಟ್ಟು ಎಲ್ಲ ಆಲಂಗೂರು ಅಭಿಮಾನಿ ಬಳಗ ನಮ್ಮ ಏನಿದಾರೋ ದಯವಿಟ್ಟು ಬಂದು ಎಲ್ಲ ಊಟ ಅಲ್ಲಿ ಎಲ್ರಿಗೂ ಅರೇಂಜ್ ಮಾಡಿದ್ದೀವಿ. ಬಂದು ಆ ಕಾರ್ಯಕ್ರಮ ಏನು ಗ್ರಾಮಾಂತರ ವಿಲ್ಸನ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಹಮ್ಮಿಕೊಳ್ಳಲಾಗಿದೆ, ಅದನ್ನು ಬಂದು ಒಂದು ಯಶಸ್ವಿ ಮಾಡಬೇಕಂತ ಎಲ್ಲರಲ್ಲಿ ಮನವಿ ಮಾಡ್ಕೊಳ್ತಾ 2 ಮಾತು ಮುಗಿಸ್ತೇನೆ.